ಅಕಾಡೆಮಿ ಅವರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ CM ಸ್ವಾಮಿ ಅವರ ಸದಸ್ಯರು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ, ಹಾಗೆ ಸೋಮಶೇಖರ್ HD ಅವರು ಕಾರ್ಯದರ್ಶಿ ಕರ್ನಾಟಕ ಸಂಘ, ಹಾಗೆ ನಮ್ಮ ಜಯರಾಮ್ ಚೌಕನಹಳ್ಳಿ ಅವರು ಕಾರ್ಯದರ್ಶಿ ಜಿಲ್ಲಾ ಬುದ್ಧಿಸ್ಟ್ ಟ್ರಸ್ಟ್ ಇದ್ದಾರೆ. ನಾನು ಗುರುಗುಲವಾಡಿ ರಾಮಯ್ಯ. ಈಗ ಸಂಸಾ ಸುರೇಶ್ ಅವರು ಈ ಕುರಿತು ಮಾಹಿತಿಯನ್ನು ನೀಡ್ತಾರೆ. ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಕಳೆದ 10 ವರ್ಷಗಳಿಂದ ನಾವು CGK ಅವರ CGK ಅಂದರೆ CG ಕೃಷ್ಣಸ್ವಾಮಿ, ಇವರು ಚಳ್ಳಕೆರೆ ಗೋವಿಂದ ನಾಯಕ ಕೃಷ್ಣಸ್ವಾಮಿ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಜೊತೆಗೆ ಅವರು ಹುಟ್ಟಿದ್ದು ಚಳ್ಳಕೆರೆ, ಬೆಳೆದಿದ್ದು ಬಂದು ನಮ್ಮ ಮಂಡ್ಯ ಜಿಲ್ಲೆ. ಅವರು ಜನಧನಿ ನಮ್ಮ ಥಿಯೇಟ್ರು ಸಂಸ್ಥೆ ಇದೆ, ಅದರಲ್ಲಿ ಸುಮಾರು ನಾಟಕಗಳನ್ನು ಮಾಡಿಸಿದ್ದಾರೆ. ಮತ್ತು ನಾಟಕ ಅಕಾಡೆಮಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ CG ಕೃಷ್ಣಸ್ವಾಮಿಯವರಾಗಿದ್ದರು. ಅವರನ್ನು ನಾವು CGK ಸರ್ ಅಂತ ಕರೀತಾ ಇದ್ವಿ. ಅವರಿಗೆ 65 ವರ್ಷ ತುಂಬಿದ ಹಿನ್ನೆಲೆ ಒಳಗಡೆ ನಾವು 10 ವರ್ಷದ ಹಿಂದೆ CGK ಬೀದಿ ರಂಗ ದಿನ ಆಚರಣೆ ಅನ್ನುವಂಥ ಅವರು ಹುಟ್ಟಿದ ದಿನವನ್ನು ಜೂನ್ 27ಕ್ಕೆ CGK ಬೀದಿ ರಂಗ ದಿನ ಆಚರಣೆ ಅನ್ನುವಂಥ ವಿಷಯ ಇಟ್ಕೊಂಡು ನಾವು ಅವರಿಗೆ ಗೌರವವನ್ನು ಸೂಚಿಸುವ ಕೆಲಸವನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಕಳೆದ 10 ವರ್ಷಗಳಿಂದ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕರೋನಾ ಹಿನ್ನೆಲೆ ಒಳಗಡೆ ನಾವು ಮಂಡ್ಯದಲ್ಲಿ 5 ವರ್ಷದಿಂದ ಮಾಡಿರಲಿಲ್ಲ. ಹಾಗಾಗಿ 5 ವರ್ಷದ ಒಟ್ಟಿಗೆ ಆ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸುವ ಮತ್ತು CGK ಅವ್ರನ್ನ ಗೌರವಿಸಿಕೊಳ್ಳುವ ಕೆಲಸವನ್ನು ನಾವು ಕರ್ನಾಟಕ ಸಂಘದ ಸಹಯೋಗದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಇವತ್ತು ನಶಿಸಿ ಹೋಗ್ತಿರುವಂಥ ಬೀದಿ ನಾಟಕವನ್ನು ಪುನಶ್ಚೇತನಗೊಳಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. CGK ಅವರು ಕೂಡ ಬಿಹಾರದ ಬೆಲ್ಚಿ ಅನ್ನುವಂಥ ಗ್ರಾಮದಲ್ಲಿ 11 ಜನ ದಲಿತರ ಹತ್ಯೆಯನ್ನು ಖಂಡಿಸಿ ಅಲ್ಲಿ ಬಂದಂಥ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಬಂದಂಥ ಆ ಕಾಲದಕ್ಕೆ ಒಂದು 40-45 ವರ್ಷ ಆಗಿದೆ ಈಗ ಬೆಲ್ಚಿಯ ಘಟನೆ ನಡೆದು. ಅಲ್ಲಿ ನಿಮ್ಮಂಥ ಪತ್ರಿಕಾ ಮಿತ್ರರು ಬರೆದಂಥ ವರದಿಯನ್ನು ಇಟ್ಕೊಂಡು ಅವರು ಬೆಲ್ಚಿ ಅನ್ನುವಂಥ ಒಂದು ಬೀದಿ ನಾಟಕವನ್ನು ಬರೀತಾರೆ. ಆ ಬೀದಿ ನಾಟಕ ನಮ್ಮ ಇಡೀ ಕರ್ನಾಟಕದಾದ್ಯಂತ ಸಾವಿರಾರು ಪ್ರದರ್ಶನಗಳನ್ನು ಸಮುದಾಯ ತಂಡ ಮಾಡುತ್ತೆ. ಅದರ ರಚನೆ ಮತ್ತು ನಿರ್ದೇಶನ CG ಕೃಷ್ಣಸ್ವಾಮಿಯವರು. ಈಗ ಕೃಷ್ಣಸ್ವಾಮಿಯವರು ನಮ್ಮ ಮಂಡ್ಯದಲ್ಲಿ ಹತ್ತತ್ರ ಒಂದು 30 ವರ್ಷಗಳು ಬೆಳೀತಾರೆ. ಅವ್ರ ತಂದೆ ಬಂದು ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಚಳ್ಳಕೆರೆಯಿಂದ ಇಲ್ಲಿ ಬಂದವರು ಇಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಅವರು ಬೆಂಗಳೂರಿಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿ ನಿವೃತ್ತಿ ಆಗ್ತಾರೆ. ಹಾಗಾಗಿ CGK ಅವರು ನಮ್ಮ ಮಂಡ್ಯದವರು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನಮಗೆಲ್ಲ ಹೆಮ್ಮೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಗೌರವದಿಂದ ಅವರು CGK ಸ್ನೇಹಿತರು ಕೂಡ ಆಯ್ಕೆ ಮಾಡು ಅಂತೇಳಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಬೀದಿ ನಾಟಕ ಅಕಾಡೆಮಿ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. 5 ವರ್ಷದ ಪ್ರಶಸ್ತಿಯನ್ನು ನಾವು ಮೊದಲನೇ ವರ್ಷ ಗುರುಗುಲವಾಡಿ ರಾಮಯ್ಯನವರು ಇಲ್ಲಿ ಗೆಳೆಯರಿದ್ದಾರೆ, ಬೀದಿ ನಾಟಕದಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ ಮತ್ತು CGK ಅವ್ರನ್ನ ಹತ್ತಿರದಿಂದ ನೋಡಿದ್ದಾರೆ, ಅವರು ನೀಡ್ತಾ ಇದ್ದೀವಿ. ಮತ್ತು M ಬಾಲಕೃಷ್ಣವರು CGKಯ ಶಿಷ್ಯರು ಕೂಡ, ಅವ್ರಿಗೆ ನಾವು 22ನೇ ಸಾಲಿನ ಪ್ರಶಸ್ತಿ, ಮತ್ತು ಮಂಜುಳಾ ಆಳದಳ್ಳಿ ಅವರಿಗೆ 25ನೇ ಸಾಲಿನ ಪ್ರಶಸ್ತಿ, ಒಳಗೇರಳ್ಳಿ ಲೋಕೇಶ್ ಅವರಿಗೆ 23ನೇ ಸಾಲಿನ ಪ್ರಶಸ್ತಿ, ಮತ್ತು ಅಶ್ವಥ್ ನಾರಾಯಣ್ ಅವ್ರಿಗೆ 24ನೇ ಸಾಲಿನ ಪ್ರಶಸ್ತಿ, ಒಟ್ಟು 5 ವರ್ಷದ ಪ್ರಶಸ್ತಿಯನ್ನು ನೀಡ್ತಾ ಇದ್ವಿ. ಅವತ್ತು CGK ಅವರೇ ನಿರ್ದೇಶನ ಮಾಡಿರುವಂಥ ನೀಗಿಕೊಂಡ ಸಂಸ ಅಂತ ಕೀರಂ ನಾಗರಾಜ್ ಅವರು ಬರೆದಿದ್ದಂಥ ನೀಗಿಕೊಂಡ ಸಂಸ ನಾಟಕವನ್ನು ನಾವು ಏಕವ್ಯಕ್ತಿ ಪ್ರದರ್ಶನವನ್ನು ಅವತ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗಾಗಿ ಮತ್ತು ನಮ್ಮ ಗುರುಗುಲವಾಡಿ ರಾಮಯ್ಯನವರ ಹೋರಾಟದ ಹಾಡುಗಳು ಕೂಡ ಅವತ್ತು ಇರ್ತವೆ. ದಯಮಾಡಿ ಅವುಗಳೆಲ್ಲ ಹೆಚ್ಚಿನ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸರ್ ಅದು ಕೆ ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ರಂಗಸ್ವಾಮಿ ಅಂತೇಳಿ ಅವರು BMTC ನಲ್ಲಿ ಕೆಲಸ ಮಾಡ್ತಾರೆ ಹುಡುಗ. ಅವ್ರಿಗೆ ಈಗ ಮೊದಲನೇ ಪ್ರದರ್ಶನ ನಿಮ್ಮ ಮಂಡ್ಯದಲ್ಲಿ ಆಗ್ತಾ ಇದೆ.
ಈಗ CGK ಅವ್ರಿಗೆ ಇನ್ನೊಂದು ಈಗ ಇದರಲ್ಲಿ 75 ವರ್ಷ ಬಿದ್ದಿದೆ. ನಾವು ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಮಾಡಬೇಕು. ಅವತ್ತು ಬಾಬಾ ಸಾಹೇಬರ ಸಂವಿಧಾನ ಕುರಿತು ರಾಜಪ್ಪ ದಳವಾಯಿ ಅವರು ಬರೆದಿರುವಂಥ ನಾಟಕವನ್ನು ತಗೊಂಡು ನಾವು ಬೀದಿ ನಾಟಕವಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡು 75 ದಿನಗಳ ನಿರಂತರ ಜಾಥವನ್ನು ಮಾಡಬೇಕು ಅಂತ ಇದ್ದೀವಿ. ದಯಮಾಡಿ ಇದನ್ನು ನೀವು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಸಂವಿಧಾನ ತುಂಬ ಇದಾಗ್ತಾ ಇರೋದ್ರಿಂದ ಅದರ ಹಿನ್ನೆಲೆ ಇಟ್ಕೊಂಡು ನಾವು CGK ಮೇಶ್ವರ 75 ವರ್ಷದ ಹಿನ್ನೆಲೆ ಒಳಗಡೆ 75 ದಿನ ನಿರಂತರ ಜಾಥವನ್ನು ನವೆಂಬರಲ್ಲಿ ಶುರು ಮಾಡಿ CGK ಅವರು ತೀರೋಗಿದ್ದು ಜನವರಿ 11ನೇ ತಾರೀಕು ಅಲ್ಲಿ ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಂಸಾರ